ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೌದು ಗುರುಗಳೇ, ರೂಪ ಧನಂಜಯ ಇಂದು ಆ ರೂಪದಲ್ಲಿ ಬಂದಿರೋದು ದಿಗ್ವಿಜಯ್ ಅಂತ ನನ್ನ ಅನುಮಾನ ಗಟ್ಟಿ ಆಗ್ತಾ ಇದೆ. ಏನ್ ಹೇಳ್ತೀರ ನಂದೀಶ? ಸತ್ಯನ ಹೇಳ್ತಾ ಇದ್ದೀನಿ ಗುರುಗಳೇ. ಧನಂಜಯನ ಹಾವ ಭಾವ ನಡೆ ನುಡಿ ಎಲ್ಲ ದಿಗ್ವಿಜಯ್ ಅಂತ ಇದೆ. ನನ್ಗೆ ಯಾಕೋ ಅವನೇ ದಿಗ್ವಿಜಯ್ ಅಂತ ಅನುಮಾನ. ಸಹೋದರರಾಗಿದ್ದಾಗ ಒಂದಷ್ಟು ಗುಣಗಳು ಒಬ್ಬರಿಂದ ಒಬ್ಬರಿಗೆ ಹೋಲಿಕೆ ಆಗುವುದು ಸಹಜ ನಂದೀಶ. ಅದು ಒಂದೇ ಒಂದು ಕಾರಣದಿಂದ ಅವನೇ ದಿಗ್ವಿಜಯ ಅಂತ ನಿರ್ಧಾರ ಮಾಡುವುದು ತಪ್ಪು. ಪದೇ ಪದೇ ಧನಂಜಯನನ್ನೇ ದಿಗ್ವಿಜಯ ಅಂತ ಅದ್ ಯಾಕೆ ಹೇಳ್ತಿದ್ದೆ ನನಗೊಂದು ಅರ್ಥ ಆಗ್ತಿಲ್ಲ. ಕಾರಣ ಇದೆ ಗುರುಗಳೇ. ನಾನು ದಿಗ್ವಿಜಯನ್ ಜೊತೆ ಒಂದೆರಡು ವರ್ಷ ಓಡಾಡಿಲ್ಲ, ಬಾಲ್ಯದಿಂದಲೂ ಜೊತೆಲಿ ಓಡಾಡ್ತಾನೆ ಇದ್ದೀನಿ. ಅವ್ರು ಓಡಾಡೋದು, ನಡೆಯೋದು, ಮಾತಾಡೋದು, ನಗೋದು, ಕೋಪ ಮಾಡ್ಕೊಳ್ಳೋದು ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಆ ಧನಂಜಯನ್ ನೋಡ್ತಾ ಇದ್ರೆ ಅವನೇ ಅನ್ನಿಸ್ತಾ ಇದೆ ನನಗೆ. ನೀವು ಮಹಾಮಹಿಮರು, ಮಹಾಶಕ್ತಿಶಾಲಿಗಳು. ನೀವು ಯಾರನ್ನಾದ್ರೂ ನೋಡಿದ್ರೆ ಸ್ಪಷ್ಟವಾಗಿ ಅವ್ರ ಬಗ್ಗೆ ಹೇಳ್ಬಿಡ್ತೀರಾ. ಗುರುಗಳೇ, ನೀವು ಒಂದ್ಸಲಿ ಮನೆಗೆ ಬಂದು ಧನಂಜಯನ್ ನೋಡಿ ಬನ್ನಿ ಗುರುಗಳೇ. ಧನಂಜಯ್ ಮನೆಗೆ ಬಂದಾಗ ಇಬ್ರು ಹೆಂಗಸರು ಅವ್ರ ಜೊತೆಲಿ ಬಂದಿದ್ರು. ಒಬ್ಬರನ್ನ ಅವ್ರ ಹೆಂಡತಿ ಅಂದ್ರು, ಇನ್ನೊಬ್ಬರನ್ನ ಅವ್ರ ಸಂಬಂಧಿ ಅಂತ ಹೇಳಿದ್ರು. ನೋಡಿದ್ರೆ ಇದ್ದಕ್ಕಿದ್ದಾಗ ಇಬ್ರು ಕಾಣೆ ಆಗ್ಬಿಟ್ರು. ಆದ್ರೆ ಅವ್ರಿಬ್ರು ಕಾಣೆ ಆದ್ರೂ ಧನಂಜಯನ್ ಮುಖದಲ್ಲಿ ಒಂದ್ ಸ್ವಲ್ಪನೂ ಸಂಕಟ ಇರಲಿಲ್ಲ, ಸ್ವಲ್ಪನೂ ಚಿಂತೆ ಇರಲಿಲ್ಲ ಗುರುಗಳೇ. ಅವರಿಬ್ರು ಕಣ್ಮರೆ ಆಗಿರೋದಕ್ಕೆ ಇವ್ರ ಕೈವಾಡನೆ ಇದೆ ಅಂತ ನನ್ಗೆ ಅನುಮಾನ ಬರ್ತಾ ಇದೆ ಗುರುಗಳೇ. ಅವನು ಸಿಟ್ಟು ಬಂದಾಗ ಮಾತಾಡೋದು, ಮೂಗಿಡ್ಕೊಳ್ಳೋದು, ಸಿಗಾರ್ ಸೇದೋದು ಎಲ್ಲ ತೆಟ್ ದಿಗ್ವಿಜಯನ್ ತರನೇ ಇದೆ. ಒಂದ್ಸಲಿ ಬಂದು ನೋಡಿ ಗುರುಗಳೇ. ನಂದೀಶ, ನೀನು ಪದೇ ಪದೇ ಅದೇ ವಿಚಾರನ ಮಾತಾಡ್ತಿರೋದು ನೋಡಿದ್ರೆ ವಿಷಯದ ಗಂಭೀರತೆ ನನಗೆ ಅರ್ಥ ಆಗುತ್ತೆ. ನಡಿ ಇವತ್ತಾದದ್ದಾಗಲಿ ಅವನು ಧನಂಜಯನೋ ಅಥವಾ ಧನಂಜಯ ರೂಪದಲ್ಲಿರುವ ದಿಗ್ವಿಜಯನೋ ನೋಡೇ ಬಿಡೋಣ. ಏನ್ ಹೇಳ್ತಾ ಇದ್ದೀರ ಗುರುಗಳೇ? ಅವನು ದಿಗ್ವಿಜಯ ಅಲ್ಲ, ಧನಂಜಯನೇ. ಗುರುಗಳೇ, ನೀವು ಸರಿಯಾಗಿ ನೋಡಿದೀರಾ? ಇನ್ನೊಂದ್ಸಲ ನೋಡಿ ಹೇಳಿ ಗುರುಗಳೇ. ನಿನಗೆ ನನ್ನ ಮಂತ್ರಶಕ್ತಿಯ ಮೇಲೆ ನಂಬಿಕೆ ಇಲ್ಲವೇ? ನಿಮ್ಮ ಮೇಲೆ ಅನುಮಾನ ಇಲ್ಲ ಗುರುಗಳೇ, ಆದ್ರೆ ನನ್ನ ಅನುಮಾನ ಪರಿಹಾರ ಆಗ್ತಾ ಇಲ್ಲ ಅಂತ. ಆದರೆ ಅವನು ದಿಗ್ವಿಜಯ ಅಲ್ಲ. ಹಾಗಿದ್ರೆ ನೀವ್ಯಾಕೆ ಗಾಬರಿ ಆದ್ರೆ? ನಿನ್ನ ಅನುಮಾನ ನನಗೂ ಬಂತು ನಂದೀಶ. ಸಹೋದರನಾದರೂ ಕೂಡ ದಿಗ್ವಿಜಯನ ಎಲ್ಲಾ ಗುಣಗಳು ಇವನಲ್ಲಿ ಹೇಗೆ ಬಂದಿತೆಂದು ಗಾಬರಿಯಾದೆ. ಆದರೆ ಅವನು ದಿಗ್ವಿಜಯ ಅಲ್ಲ, ಧನಂಜಯನೇ ಎಂಬುದು ಖಾತ್ರಿಯಾಯಿತು. ನಂದೀಶ, ಅವನು ಧನಂಜಯನೇ ಅಂತ ಗೊತ್ತಾದ ಮೇಲೆ ಅವನು ಕೊಡೋ ಗೌರವನ ಕಡಿಮೆ ಮಾಡಬೇಡ. ದಿಗ್ವಿಜಯನಿಗೆ ಕೊಡ್ತಿದ್ದ ಗೌರವವನ್ನೇ ಧನಂಜಯನಿಗೂ ಕೊಡಬೇಕು. ಮೊದಲು ನೀನ್ ಹೇಗಿದ್ಯೋ ಹಾಗೇ ಇರು. ರಕ್ಷಕನ ಜೊತೆಗೆ ಇವನಿದ್ದಾನೆ ಅಂದ್ರೆ ಅವನಿಂದನೂ ನಮಗೆ ಅಪಾಯ ಇದೆ ಅಂತ ಅರ್ಥ. ಅವನ ಚಲನವಲನಗಳ ಬಗ್ಗೆ ನನಗೆ ಮಾಹಿತಿ ಕೊಡು. ಅವನು ಧನಂಜಯ ಅಲ್ಲ, ದಿಗ್ವಿಜಯ ಅನ್ನೋ ಸತ್ಯ ನಿನಗೆ ಗೊತ್ತಾದ್ರೆ ನಿನಗೆ ದಿಗ್ಭ್ರಮೆ ಆಗುತ್ತೆ. ನಿನ್ನ ದಿಗ್ಭ್ರಮೆ ನನ್ನ ಕನಸುಗಳನ್ನ ಸೋಲ್ಸುತ್ತೆ. ಹಾಗಾಗಿ ನಿನಗೆ ಅವನೇ ದಿಗ್ವಿಜಯ ಅನ್ನೋ ಸತ್ಯನ ಹೇಳಿ. ದಿಗ್ವಿಜಯ ನೀನು ಕರಾಳ ದಾನವರಿಗಿಂತ ನಿನ್ನ ಮನಸ್ಸು ಹೆಚ್ಚು ಮೋಸ. ಈ ರೂಪ ವೇಷ ಎಲ್ಲವೂ ಮೋಸ. ಹಲೋ ವಿಶೇಷ್. ಹಲೋ, ನಿನ್ಗೊಂದು ಒಳ್ಳೆ ಸುದ್ದಿ ಇದೆ ಕಣೋ. ಏನು? ನಾವು ಪ್ರೀತಿಸೋರ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಜನಕ್ಕೆ ಪುಣ್ಯ ಸಿಗಲ್ವಂತೆ, ಆದ್ರೆ ಆ ಪುಣ್ಯ ನಿನಗ್ ಸಿಗ್ತಿದೆ. ಏನ್ ಹೇಳ್ತಾ ಇದೀಯಣ್ಣ? ಅಣ್ಣನೇ ಹೇಳ್ತಿರೋದು. ನೀನ್ ಪ್ರೀತಿಸ್ತಾ ಇರೋ ಮಯೂರಿ ಜೊತೆ ಮದ್ವೆ ಮಾಡ್ಸೋದಕ್ಕೆ ಶಿವಾನಿಯವರು ಒಪ್ಕೊಂಡಿದ್ದಾರೆ. ಅಣ್ಣ ನಿಜನಾ? ಆದ್ರೆ ಹೇಗಣ್ಣ? ನೀನು ಚಂದನಗಿರಿನ ಮಯೂರಿ ಬೆಟ್ಟ ಮಾಡಿದ್ಯಲ್ಲಪ್ಪ, ಆ ವಿಷಯನ ಶಿವಾನಿ ಅವ್ರಿಗೆ ಹೇಳಿದೆ.
ಆಮೇಲೆ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ದೆ. ನಿನ್ ಪ್ರೀತಿ ಸುಳ್ಳಲ್ಲ, ಸತ್ಯವಾದದ್ದು ಅಂತ ಅರ್ಥ ಮಾಡಿಸ್ದೆ. ಹಾಗಾಗಿ ಅವ್ರ ಈ ಮದ್ವೆಗೆ ಒಪ್ಕೊಂಡ್ರು. ಇನ್ನೊಂದು ವಾರದಲ್ಲೇ ನಿನ್ ಮದ್ವೆ ಅಂತ ನಿರ್ಧಾರನೂ ಆಯ್ತು. ಆಮೇಲೆ ಇನ್ನೊಂದು ವಿಷಯ, ನಾಳೆನೆ ನಿನ್ನ ಎಂಗೇಜ್ಮೆಂಟು. ವಿಶೇಷ್, ಯಾಕೋ ಏನು ಮಾತಾಡ್ತಿಲ್ಲ? ಅಣ್ಣ, ನನಗೆ ಆಗ್ತಿರೋ ಸಂತೋಷಕ್ಕೆ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಅರ್ಥ ಆಗುತ್ತೆ. ನನ್ನೋಳ ಮನ್ಸಲ್ಲಿ ನನಗೆ ಜಾಗ ಇದೆ ಅಂತ ಗೊತ್ತಾದಾಗ ನಾನು ಹೀಗೆ ಎಕ್ಸೈಟ್ ಆಗಿದೆ. ಕ್ಯಾರಿ ಆನ್. ಸರಿ ಕಣೋ, ಬಾಯ್. ಆಯ್ತಣ್ಣ. ನಾಗಮಾತ, ಒಂದೊಳ್ಳೆ ಕಾರ್ಯ ನಡೀತಾ ಇದೆ. ನೀವ್ ನೋಡಿದ್ರೆ ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ, ಏನಾಯ್ತು? ಗೊತ್ತಿಲ್ಲ ಶಿವಾನಿ, ಕರುಳಿಗೆ ಏನೋ ಸಂಕಟ. ಮನೆಯಲ್ಲಿ ಎಲ್ಲೋ ನನ್ನ ಮಕ್ಕಳು ಓಡಾಡಿದ ಹಾಗೆ ಭಾಸವಾಗಿತ್ತು. ಹಾಗಾಗಿ ಬಂದೆ. ಇಲ್ಲಿಗೆ ಬಂದಾಗ ಆ ಧನಂಜಯ್ ಮತ್ತೆ ನಂದೀಶ ಇವರನ್ನು ನೋಡಿದ ಕೂಡಲೇ ನನ್ನಲ್ಲಿ ಏನೋ ಒದ್ದಾಟ, ಸಂಕಟ. ಶಿವಾನಿ, ಈ ಮನೆಗೆ ಮೊದಲ ಬಾರಿ ನಾನು ಬಂದಾಗ ಇವರಿಬ್ಬರನ್ನು ನೋಡಿದ ಕೂಡಲೇ ಇವರೇ ಪಾತಕಿಗಳು ಅಂತ ನನಗನಿಸಿತ್ತು ಅಂತ ಹೇಳಿದೆ ಅಲ್ಲವೇ? ಹಾಗೆ ಅದೇ ಅನುಭವ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ಇದು ಸರಿಯಾದ ಮುಹೂರ್ತ. ಉಂಗ್ರ ಅದಲ್ ಬದಲು ಮಾಡ್ಕೊಳ್ಳಿ. ಮಯೂರಿ, ನಿಶ್ಚಿತಾರ್ಥ ಆಯ್ತು ಅಂದ್ರೆ ಅರ್ಧ ಮದುವೆ ಆದಂಗೆ ಅರ್ಥ. ಅದು ಅರ್ಧಕ್ಕೆ ಮುಗಿಯುತ್ತೆ, ಪೂರ್ತಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮುಂದಿನ ಶುಕ್ರವಾರ ಮದುವೆಗೆ ಒಳ್ಳೆ ಮುಹೂರ್ತ ಇದೆ, ಅವತ್ತೇ ಮದುವೆ ಇಟ್ಕೋಬಹುದು. ನೀವೇನಂತೀರಾ? ಅಯ್ಯೋ, ಒಳ್ಳೆ ಮುಹೂರ್ತ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಆಯ್ತು, ಅವತ್ತೇ ಆಗ್ಲಿ. ನಾನು ತ್ರಿಶೂಲ್ ಒಂದಾಗೋ ಸಮಯ ಹತ್ರ ಬಂತು. ನಾಗಮಣಿಗೆ ಜೀವಾತ್ಮ ಕೂಡ ಆದಷ್ಟು ಬೇಗ ಸೇರುತ್ತೆ. ಶಿವಾನಿಗೆ ಹತ್ರ ಆಗೋ ಸಮಯ ಬರ್ತಿದೆ. ಕೊಟ್ಟ ಮಾತಿಗೆ ತಪ್ಪ ಹಾಗೆ ಈ ಮದುವೆ ಕೂಡ ಆಗ್ತಿದೆ. ಶಿವಾನಿಗೆ ಒಳ್ಳೇದಾಗಿ ಅದ್ರ ಮೂಲಕ ಎಲ್ಲಾ ಗೊಂದಲಗಳಿಗೂ ಪರಿಹಾರ ಸಿಕ್ಬಿಡುತ್ತೆ. ಅಂತೂ ನಾಗಿಣಿ ತಾನು ಅಂದ್ಕೊಂಡಿರೋ ಹಾಗೆ ಈ ಮದುವೆಗೆ ಎಲ್ಲಾ ತಯಾರಿಯೂ ಮಾಡ್ತಾ ಇದ್ದಾಳೆ.
ಅಣ್ಣ ನೀನ್ ನನ್ನ ಬದುಕಿಗೆ ಒಂದೊಳ್ಳೆ ಅರ್ಥ ಕೊಟ್ಬಿಟ್ಟೆ ಅಣ್ಣ. ನಮ್ ಮದ್ವೆ ಮಾಡಿಸ್ತಾ ಇದೀಯಾ. ಈ ಮದ್ವೆ ಆಗಿಲ್ಲ ಅಂದಿದ್ರೆ ನನಗ್ ನನ್ ಪ್ರೀತಿ ಸಿಗ್ತಾನೆ ಇರ್ಲಿಲ್ಲ. ಪ್ರೀತಿ ಆದ್ಮೇಲೆ ಅಲ್ವೇನೋ ನಿನಗೆ ಮದುವೆ ಆಗ್ತಿರೋದು. ಆದ್ರೆ ನೀನು ಮದುವೆ ನಂತರದ ಪ್ರೀತಿ ಬಗ್ಗೆ ಮಾತಾಡ್ತಿದ್ಯಾ. ಖುಷಿ ಆಯ್ತು. ಅದೇ ನಿಜವಾದ ಪ್ರೀತಿ. ಆದ್ರೆ ಇದೆಲ್ಲದಕ್ಕೂ ಕಾರಣ ನೀನೇ ಅಲ್ವಣ್ಣ? ಅದೇನೋ ಗೊತ್ತಿಲ್ಲ ಕಣೋ, ನೀನ್ ಅಣ್ಣ ಅಣ್ಣ ಅಂತಿದ್ರೆ ಮನ್ಸಲ್ಲಿ ಏನೋ ಒಂಥರ ಸಂತೋಷ. ಅದೇನು ಅಂತ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ನೀನು ಮಯೂರಿನ ನಿನ್ ಪ್ರೀತಿಗೆ ಒಪ್ಸೋದಕ್ಕೆ ಎಷ್ಟು ಕಷ್ಟಪಟ್ಟೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ನಮ್ ಮೇಡಮ್ನ ಒಪ್ಸೋದಕ್ಕೆ ತುಂಬಾ ಕಷ್ಟಪಟ್ಟೆ. ವಿಶೇಷ್, ಮೊದ್ಲು ಈ ರೀತಿ ಥ್ಯಾಂಕ್ಸ್ ಹೇಳೋದನ್ನ ನಿಲ್ಸು. ಅವಳ ಜೊತೆ ಚೆನ್ನಾಗಿ ಜೀವನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಅದೇ ನೀನ್ ನನಗೆ ಹೇಳೋ ಥ್ಯಾಂಕ್ಸ್. ಅಣ್ಣ ಅಣ್ಣ ಗಾಡಿಯಲ್ಲಿ ನಿಲ್ಸೋಣ. ಇಲ್ಲ, ಇಲ್ಲೇನೋ ಮಾಡ್ತೀಯ ಕಾಡಲ್ಲಿ? ಅಣ್ಣ ಅದು ಇಲ್ಲೊಂದು ದೇವಸ್ಥಾನ ಇದೆ. ನಂದು ಮತ್ತೆ ಮಯೂರಿದು ಮದ್ವೆ ಫಿಕ್ಸ್ ಆದ್ರೆ ನಾನು ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೆ. ನಾನು ಹೋಗ್ಬಲ್ಲ ಅಣ್ಣ. ಓಹೋ, ಸಾಲ ತೀರ್ಸೋದಕ್ ಹೋಗ್ತಾ ಇದ್ಯಾ? ಸರಿ ಸರಿ. ಇನ್ಮೇಲೆ ನನ್ನ ಬದುಕು, ನನ್ನ ಸಾವು ಏನೇ ಇದ್ರೂ ಅದು ನನ್ನ ವಿಶೇಷತೆ ಮಾತ್ರ. ಪಾರ್ವತಿ ಮೇಲಾಣೆ, ಆ ಪರಮೇಶ್ವರನ್ ಮೇಲಾಣೆ. ವಿಶೇಷ ಬಗ್ಗೆ ಮಾತಾಡ್ತಿದ್ದ ಹಾಗೆ ನಿನ್ನ ಮುಖದಲ್ಲಿ ಕಳೆ ನೋಡು. ಅವರು ತಾಳಿ ಹಿಡ್ಕೊಂಡು ಕಟ್ಟಕ್ಕೆ ಬಂದಾಗ ನಾನು ತುಂಬ ಹೆದರ್ಕೊಂಡಿದ್ದೆ. ಆದರೆ ಅದು ದೇವ್ರಾಟನೇ ಅಲ್ವಾ ಅಕ್ಕ? ಅವ್ರ ಜೊತೆ ಜೀವನ ಪರ್ಯಂತ ಬದುಕಬೇಕು ಅನ್ನೋದು ಕೂಡ ಆ ದೇವ್ರು ಕೊಟ್ಟಿರೋ ಸೂಚನೆನೇ ಅಲ್ವಾ ಅಕ್ಕ? ಅಭಯ್, ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಏನ್ ವಿಷಯ? ನಿಮ್ ಹತ್ರ ಒಂದ್ ಸತ್ಯ ಹೇಳ್ಬೇಕು. ಏನು? ಈ ಮದ್ವೆ ನಡಿಬಾರ್ದು. ಈ ಮದ್ವೆ ಯಾವ್ದೇ ಕಾರಣಕ್ಕೂ ನಡಿಬಾರ್ದು. ಅಭಯ್ ಅವರೇ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ನಿಶ್ಚಿತಾರ್ಥ ಆಗಿ ಮುಂದಿನ ವಾರನೇ ಮದ್ವೆ ಅಂತ ಗೊತ್ತಾಗಿದೆ. ಅಲ್ಲ, ಅವರಿಬ್ರು ಮದ್ವೆ ಆಗ್ಬೇಕು ಅಂತ ನೀವೇ ಎಲ್ರಿಗೂ ಬಲವಂತ ಮಾಡಿ ಒಪ್ಸಿದಿರ. ಆ ಹುಡುಗಿ ನೋವು ಕಣ್ಣೀರು ಎಲ್ಲ ನೋಡಿದ್ಮೇಲೂ ಇಂತ ಮಾತಾಡ್ತಾ ಇದ್ದೀರಲ್ಲ. ಮನುಷ್ಯತ್ವ ಇರೋರು ಯಾರು ಇಂತ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಅದೇ ವಿಚಾರ ಹೇಳಕ್ ಬಂದಿದ್ದು. ಮನುಷ್ಯತ್ವದ ವಿಚಾರ. ಆ ವಿಷಯಕ್ಕೆ ಮನುಷ್ಯತ್ವನೇ ಇಲ್ಲ. ಯಾಕಂದ್ರೆ ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಅಲ್ಲ ಶಿವಾನಿ ಅವರೇ, ಅವನೊಂದು ಹಾವು. ಅಭಯ್ ಅವರೇ, ಏನ್ ಹೇಳ್ತಾ ಇದ್ದೀರಾ? ಹೌದು, ನಾನೇ ನನ್ನ ಕಣ್ಣಾರೆ ಅವನ ಹಾವಾಗಿ ಹೋಗೋದನ್ನ ನೋಡ್ದೆ. ನಾವ್ ಕಾರಲ್ಲಿ ಹೋಗ್ಬೇಕಾದ್ರೆ ಅವನೊಂದು ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾಡಲ್ಲಿ ಹೋದ. ನಾನು ಅವನ್ನ ಅಲ್ಲೇ ಬಿಟ್ಟು ಹೋದೆ. ಅವನ್ ಫೋನ್ನ ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ಅದನ್ನ ವಾಪಸ್ ಕೊಡೋದಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ಅದ್ ಯಾವ್ದೋ ಬಂಡೆ ಮೇಲೆ ನಿಂತ್ಕೊಂಡು ಧ್ಯಾನ ಮಾಡ್ತಿದ್ದ. ನೋಡ್ತಾ ಹಾವಾಗ ಬದಲಾದ. ಈ ವಿಷಯ ನಾವು ಮೊದಲು ನಿಮಗೆ ಹೇಳ್ಬೇಕು ಅಂತ ಓಡೋಡ್ ಬಂದೆ. ಅಂದ್ರೆ ವಿಶೇಷ್? ಹೌದು, ಅವನೊಂದು ಹಾವು. ಮಯೂರಿಗೆ ಅವನೇ ಸರಿಯಾದ ಗಂಡು ಅಂತ ನಿಮ್ಗೆ ಹೇಳೊಪ್ಸಿ ತಪ್ಪು ಮಾಡ್ಬಿಟ್ಟೆ. ನೀವೇ ಸರಿ ಶಿವಾನಿ ಅವರೇ, ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು. ಈ ಮದ್ವೆನ ನಿಲ್ಲಿಸ್ಬೇಕು. ಹೌದು, ಇಲ್ಲಾಂದ್ರೆ ಆ ಹುಡುಗಿ ಜೀವನ ಹಾಳಾಗತ್ತೆ.
ಅವಳ ಜೀವನ ಹಾಳಾದ್ರೆ ನನ್ನ ಬದುಕು ಹಾಳು. ನನಗೆ ನನ್ನ ಪ್ರೀತಿ ಸಿಗದೆ ಹೋಗ್ಬಿಡುತ್ತೆ. ನನಗೆ ನನ್ನ ತ್ರಿಶೂಲ್ ಸಿಗದೇ ಇಲ್ಲ. ಅವ್ನು ನಾಗ ಆಗಿದ್ರೆ ನನಗೆ ತಿಳಿಬೇಕಾಗಿತ್ತಲ್ಲ, ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವನೊಂದು ನಾಗ ಆಗಿ ಒಬ್ಬ ಮನುಷ್ಯ ಸ್ತ್ರೀ, ಅದರಲ್ಲೂ ಮಖ ನಕ್ಷತ್ರ ಅಮೃತಗಳಿಗೆ ಹುಟ್ಟಿರೋಳನ್ನ ಮದುವೆ ಆಗ್ತಿದ್ದಾನೆ ಅಂದ್ರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣನೇ ಇದೆ. ಅಭಯವರೇ, ಯಾರು, ಉದ್ದೇಶ ಏನು, ಯಾಕೆ ಈ ಮದುವೆ ಆಗಕ್ಕೆ ಹೊರಟಿದ್ದಾನೆ ಅಂತ ಮೊದಲು ತಿಳ್ಕೋಬೇಕು. ಏನಿದು? ನೀರಿನ ಹನಿ ನನ್ನ ಮೇಲೆ ಬಿತ್ತು. ಅದು ಮಳೆಗಾಲ ಅಲ್ಲ, ಎಲೆ ಮೇಲೆ ನೀರು ಕೂತಿರುತ್ತೆ, ಅದು ಬಿದ್ದಿರ್ಬೇಕಷ್ಟೇ. ತಗೋ ಫೋನ್ ತಗೋ. ವಿಶೇಷ ಅವ್ರೆ, ಈಗ ಇನ್ ಸ್ವಲ್ಪ ಹೊತ್ತಲ್ಲಿ ಮಯೂರಿ ಕೂಡ ಇಲ್ಲಿಗೆ ಬರ್ತಾಳೆ. ಅವಳು ನೋಡಿದ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗ್ಲಿ ಅಂತ ಮೊದಲೇ ಹೇಳಲಿಲ್ಲ. ಹೌದಾ? ವಿಶೇಷ್, ಈಗ ನಿನ್ ಪ್ರೀತಿ ಎಷ್ಟು ಪವಿತ್ರವಾದದ್ದು ಅಂತ ಟೆಸ್ಟ್ ಮಾಡೋ ಸಮಯ. ಈಗ ಮಯೂರಿ ಬಂದ್ಮೇಲೆ ನೀನೇ ಹೋಗಿ ಅವಳನ್ನ ಮುಟ್ಬೇಕು. ಆದ್ರೆ ಇದ್ರಲ್ಲೊಂದು ಟ್ವಿಸ್ಟ್ ಇದೆ. ನಿನ್ ಕಣ್ಣಿಗೆ ಈ ಬಟ್ಟೆ ಕಟ್ಟಿರ್ತೀನಿ. ಮಯೂರಿ ಬಂದ ತಕ್ಷಣ ನಾವು ನಿನಗೆ ಹೇಳ್ತೀವಿ, ಆಗ ನೀನು ಹೋಗಿ ಅವಳನ್ನ ಮುಟ್ಬೇಕು. ಆಯ್ತಾ? ತಿರ್ಗು. ಈಗ ಮಯೂರಿ ಬರ್ತಾಳೆ, ಅವಳು ಬಂದ ತಕ್ಷಣ ನಿನಗೆ ಸಿಗ್ನಲ್ ಕೊಡ್ತೀವಿ. ಆಯ್ತಾ? ಅವನು ನಾಗಲೋಕ್ತವನಾಗಿದ್ದು ಸುಳ್ಳು ಹೇಳ್ಕೊಂಡು ಬಂದಿದ್ದಿದ್ರೆ ನಾಗಗಳು ಅವನ ಮೇಲೆ ಆಕ್ರಮಣ ಮಾಡಬೇಕಾಗಿತ್ತು. ಹಾಗೆ ನಾಗಗಳನ್ನ ನೋಡಿ ಅವನು ಹೀಗೆ ಹೆದರ್ಕೊಂಡು ಓಡ್ತಾ ಇರ್ಲಿಲ್ಲ. ಶಿವಾನಿ ಅವರೇ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ನನ್ನ ನಂಬ್ತೀರಾ ತಾನೆ? ಖಂಡಿತ ನಂಬ್ತೀನಿ ಅಭಯ್ ಅವರೇ. ಅದಕ್ಕೆ ತಾನೆ ನಿಮ್ಮನ್ನ ನಂಬಿ ನಾನು ಇಲ್ಲಿವರೆಗೂ ಬಂದಿದ್ದು, ಈ ಪರೀಕ್ಷೆ ಎಲ್ಲ ನಡೆಸಿದ್ದು. ಅವನು ಇಚ್ಛಾಧಾರಿ ನಾಗಾಗಿದ್ರೆ ಗೊತ್ತಾಗ್ಬೇಕಾಗಿತ್ತಲ್ವಾ? ಆದ್ರೆ ಅವನು ಹಾವು ಅನ್ನೋದು ನನಗೆ ಗೊತ್ತಲ್ಲ ಶಿವಾನಿ ಅವರೇ. ನಾನ್ ಮಾಡಿದ ಪರೀಕ್ಷೆಗಳು ಸೋಲಕ್ಕೆ ಸಾಧ್ಯನೇ ಇಲ್ಲ ಅಭಯ್ ಅವರೇ. ಮತ್ತೆ ನಾನು ನನ್ನ ಕಣ್ಣಾರೆ ನೋಡಿದ್ದು? ಇದು ಬರೀ ಅನುಮಾನದ ವಿಚಾರ ಅಲ್ಲ ಶಿವಾನಿ ಅವರೇ, ಒಂದು ಹುಡುಗಿ ಜೀವನದ ಪ್ರಶ್ನೆ. ದಯವಿಟ್ಟು ಏನಾದರೂ ಮಾಡಿ. ಆಯ್ತು, ಅವನನ್ನ ಮನೆಗೆ ಕರ್ಕೊಂಡು ಹೋಗೋಣ, ಅಲ್ಲೂ ಒಂದು ಪರೀಕ್ಷೆ ಮಾಡೋಣ. ಬನ್ನಿ. ನನಗೆ ಅವನು ನಾಗ ಅನ್ನೋದು ಚೆನ್ನಾಗಿ ಗೊತ್ತು. ಆದ್ರೆ ನಿಮ್ಮಿಬ್ರಿಗೆ ಅವನು ನಾಗ ಅಂತ ತಿಳಿಬಾರ್ದು. ಅದಕ್ಕೆ ನಾನು ಮಂತ್ರ ಪ್ರಯೋಗ ಮಾಡಿ ಅವನ ಅಸಲಿ ರೂಪಕ್ಕೆ ಬರ್ದೇ ಇರೋ ಹಾಗೆ ಮಾಡಿದ್ದು. ಅದು ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಿತ್ತು. ನಾನು ಒಬ್ರನ್ನ ಕರ್ಕೊಂಡು ಬಂದಿದ್ದೀನಿ, ಅವ್ರನ್ನ ಪರೀಕ್ಷೆ ಮಾಡಬೇಕಿತ್ತು. ಪರೀಕ್ಷೆ? ಏನು ಹೇಳುತ್ತಿದ್ಯಾ ಶಿವಾನಿ? ಅದು ಮಯೂರಿನ ಮದುವೆ ಆಗ್ತಿದ್ದಾನಲ್ಲ, ನಿಶ್ಚಿತಾರ್ಥ ಆಯ್ತಲ್ಲ, ಅವನನ್ನ ಅಭಯ್ ಅವ್ರು ನೋಡಿದ್ರಂತೆ. ಅವನು ಸರ್ಪ ಆಗಿ ಬದಲಾದ್ನಂತೆ. ಸರ್ಪವೇ? ಏನು ಹೇಳುತ್ತಿದೆಯಾ ಶಿವಾನಿ? ಹೌದು ನಾಗಮಾತ, ಈಗಾಗಲೇ ನಾನು 2 ಬಾರಿ ಅವನ ಮೇಲೆ ಪರೀಕ್ಷೆ ಮಾಡಾಯ್ತು. ಆದ್ರೆ ಎಲ್ಲೂ ನನಗೆ ಅವನು ನಾಗ ಅನ್ನೋ ಸೂಚನೆನೇ ಸಿಗ್ಲಿಲ್ಲ. ಸಾಧಾರಣ ಮನುಷ್ಯನಾಗೇ ಇದ್ದ. ಅವನು ನಾಗನೋ ಮನುಷ್ಯನೋ ಅನ್ನೋದನ್ನ ಈಗ ನೀವು ಪರೀಕ್ಷೆ ಮಾಡಿ ಹೇಳಬೇಕು ನಾಗಮಾತ. ಯಾಕಂದ್ರೆ ಅವನು ಮಯೂರಿನ ಮದುವೆ ಆಗ್ಬೇಕಾಗಿರೋನು, ಅವ್ರ ಜೊತೆ ಬದುಕಬೇಕಾಗಿರೋನು. ಅವನು ನಿಜವಾಗ್ಲೂ ನಾಗನೇ ಆಗಿದ್ರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತಲ್ವಾ?
ಪರೀಕ್ಷೆ ಮಾಡ್ತೀರಾ ನಾಗಮಾತ? ಹಾ, ಪರೀಕ್ಷೆ ಮಾಡಿಯೇ ಬಿಡುವ. ಬಾ 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 ಲಾಟ್ರಿ. ಏನಪ್ಪ ಮದುವೆ ಗಂಡ ಕೂತ್ಕೋ. ನೋಡು ಮಹಾರಾಜ ಮಹಾರಾಜ, ತಲೆ ಮೇಲೆ ಕಿರೀಟ ಒಂದಿದ್ರೆ ಚಕ್ರವರ್ತಿನೇ ಅಲ್ಲ. ಆ ಎಂಗೇಜ್ಮೆಂಟ್ ಅಲ್ಲಿ ಫೋಟೋಗ್ರಾಫರ್ ಎಷ್ಟು ಅತ್ಯದ್ಭುತವಾಗಿ ಫೋಟೋ ತೆಗೆದಿದ್ದಾನೆ ನೋಡು. ಅದು ನನ್ನ ಶೇರ್ವಾನಿನ ಅಭಯಣ್ಣ ಸೆಲೆಕ್ಟ್ ಮಾಡಿದ್ದು. ಅಲ್ಲ ನಿಂದಲ್ಲ ರಜಾ, ನಂದು ಅದ್ಭುತವಾಗಿದೆ ಅಂತ ಹೇಳ್ತಾರದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೀನಿ ನೋಡು. ನಂದು ಒಂಥರ ಫೋಟೋಜೆನಿಕ್ ಫೇಸು, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಏ ಮದುವೆ ಗಂಡು, ಇಲ್ಲೋಡು, ನೀನೇ ಮದುವೆ ಗಂಡಾದ್ರೂ ಮದುವೆ ಗಂಡ್ತಿರ ಕಾಣ್ತಿರೋದು ನಾನಪ್ಪ. ಈ ಯವ್ವನ ಅಂದ್ರೆ ಗೋವಿಂದ, ಗೋವಿಂದ ಅಂದ್ರೆ ಯವ್ವನ ಕಣ. ಒಬ್ರು ಹೇಳಿದ್ದನ್ನ ನಿಜ ಅನ್ಕೊಂಡು ಅದ್ರ ಹಿಂದೆ ಹೋದ್ರೆ ಆಗೋ ಅನಾಹುತಗಳು ಏನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವತ್ತು ನೀವು ಮನೆಗೆ ಆ ಹಿರಿಯ ಹೆಂಗಸನ್ ಕರ್ಕೊಂಡು ಬಂದಾಗ ಅವ್ರ ಮನೇಲಿರೋನೆಲ್ಲ ನೋಡಿ ಏನೇನೆಲ್ಲ ಹೇಳಿದ್ರು ಅಂತ ನಿಮ್ಗೆ ಗೊತ್ತಲ್ವಾ? ಅದೆಲ್ಲ ಸತ್ಯನಾ? ನಂದೀಶ್ ಅಂಕಲ್ ಬಗ್ಗೆ ಹೇಳಿದ್ರು, ಚಿಕ್ಕ ಮಾವನ್ ಬಗ್ಗೆ ಹೇಳಿದ್ರು. ಅಷ್ಟೇ ಯಾಕೆ, ಚಿಕ್ಕ ಮಾವನೇ ದಿಗ್ವಿಜಯ್ ಅಂಕಲ್ ಅಂತ ಕೂಡ ಹೇಳಿದ್ರು. ನಾನ್ ಮತ್ತೆ ಅವ್ರನ್ನ ಹೋಗಿ ವಿಚಾರಿಸಿದಾಗ, ಅವ್ರನ್ನೆಲ್ಲ ನೋಡಿದಾಗ ನನ್ಗೆ ಹಾಗೆ ಮಾತಾಡ್ಬೇಕು ಅನ್ಸ್ತು. ನಾನು ಹಾಗೆಲ್ಲ ಮನ್ಸಿಂದ ಮಾತಾಡಿದ್ದಲ್ಲ. ಅವ್ರು ನೋಡಿದಾಗ ಕೆಲವೊಂದು ವಿಷಯಗಳು ನನ್ನ ಕಣ್ಣಿಗೆ ಕಂಡ ಹಾಗಾಯ್ತು ಅಂತ ಸಮಜಾಯಿಷಿ ಕೊಟ್ರು. ಈಗ ಆ ವಿಶೇಷ ವಿಚಾರದಲ್ಲೂ ನಿಮ್ಗೂ ಹಾಗೆ ಆಗಿರ್ಬೋದಲ್ವಾ? ಅವನನ್ನ ಹುಡ್ಕೊಂಡು ಹೋದಾಗ ನಿಮ್ ಕಣ್ಣಿಗೆ ಯಾವ್ದೋ ಹಾವು ಕಾಣಿಸಿರ್ಬೋದು. ನೀವ್ ಅದನ್ನೇ ನೋಡಿ ಅವನೇ ವಿಶೇಷ ಅಂತ ಬಂದು ನನ್ನ ಹತ್ರ ಹೇಳಿರ್ಬೋದು. ಶಿವನೇ, ಅಷ್ಟು ದಡ್ಡ ಅಲ್ಲ ನಾನು. ನಾನ್ ನೋಡಿರೋ ಸತ್ಯನ ನಿಮ್ ಹತ್ರ ಬಂದು ಹೇಳ್ದೆ, ಯಾಕಂದ್ರೆ ನೀವ್ ನನ್ನ ನಂಬ್ತೀರಾ ಅಂತ. ನಾನು ಅವನ ಎದುರುಗಡೆ ನಿಂತು ನೀನ್ ಯಾರು, ನೀನ್ ಯಾಕೆ ತಪ್ಪು ಮಾಡ್ತಿದ್ಯಾ, ನಿನ್ ಉದ್ದೇಶ ಏನು ಅಂತ ಕೇಳ್ಬೋದಿತ್ತು. ಆದ್ರೆ ನಾನು ಹಾಗೆ ಮಾಡ್ಲಿಲ್ಲ, ಯಾಕಂದ್ರೆ ನೀವ್ ನನ್ನ ನಂಬ್ತೀರಾ ಅಂತ. ನನಗಿಂತ ಜಾಸ್ತಿ ನಾನು ನಿಮ್ಮನ್ನ ನಂಬ್ತೀನಿ. ಆ ಮಯೂರಿ ತುಂಬಾ ಇನೋಸೆಂಟ್. ಅವಳಿಗೆ ಜಗತ್ತಿನ ಕೆಟ್ಟು ಮುಖ, ಕತ್ಲೆ ಮುಖ ಗೊತ್ತೇ ಇಲ್ಲ. ಅಮಾಯಕಿ. ಸಾಲದಕ್ಕೆ ಇವನನ್ನೇ ಸರ್ವಸ್ವ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇವನು ನೋಡಿದ್ರೆ ಮನುಷ್ಯನೇ ಅಲ್ಲ. ಮನುಷ್ಯ ಅಲ್ಲದೆ ಇದ್ರು ಅವಳನ್ನೇ ಮದ್ವೆ ಆಗ್ಬೇಕು ಅಂತಿದ್ದಾನೆ ಅಂದ್ರೆ ಅದ್ರ ಹಿಂದೆ ಕೆಟ್ಟ ಉದ್ದೇಶ ಇದೆ ಅಂತ ಗೊತ್ತಾಗಲ್ವಾ? ಅಭಯವ್ರೆ, ನಾನ್ ನಿಮ್ಗೆ ಹೇಗ್ ಹೇಳಿ, ನಾಗಲೋಕದವ್ರು ಯಾರು ಭೂಲೋಕದ ಸಾಮಾನ್ಯ ಮನುಷ್ಯರ ಜೊತೆ ವಿವಾಹ ಸಂಬಂಧ ಬೆಳೆಸೋಕ್ಕಾಗಲ್ಲ. ಅದು ಸಾಧ್ಯ ಇಲ್ಲ. ಯಾಕೆ ನೀವು ಬೆಳೆಸಿಲ್ವಾ? ನೀವು ನಾಗ್ಲೋಗ್ದಾರಲ್ವಾ? ಇದಕ್ಕೇನು ಉತ್ತರ ಕೊಡ್ತೀರಾ? ಅದಕ್ಕೆ ಅದರದೇ ಆದ ಕಾರಣಗಳಿವೆ. ಹಾಗೆ ಇದಕ್ಕೂ ಅದರದೇ ಆದ ಕಾರಣಗಳಿದೆ. ನಿಮಗೊಂದು ಕಾರಣ ಇದೆ ಅಂದ್ಮೇಲೆ ಅವನಿಗೊಂದು ಕಾರಣ ಇರುತ್ತಲ್ವಾ? ಆದ್ರೆ ಅವ್ನು ನಾಗ ಅಲ್ವಲ್ಲ ಅಭಯ್ ಅವ್ರೆ. ನಾನ್ ಮಾಡಿದ ಪರೀಕ್ಷೆಗಳಲ್ಲಿ ಅವನು ನಾಗ ಅಲ್ಲ ಅನ್ನೋದು ಖಚಿತ ಆಯ್ತು. ಅವ್ನ್ ಮನೆಗ್ ಬಂದಾಗ್ಲೂ ನಾನ್ ಮಾಡಿದ ಪರೀಕ್ಷೆಯಲ್ಲಿ ಮತ್ತೆ ಅವನು ಸಾಧಾರಣ ಮನುಷ್ಯ ಅನ್ನೋದು ಖಚಿತ ಆಯ್ತು. ಹಾಗಾದ್ರೆ ನಾನು ನನ್ನ ಕಣ್ಣಾರೆ ಕಂಡು ನಿಮ್ ಹತ್ರ ಬಂದು ಹೇಳಿದ್ದನ್ನ ದಡ್ತನ ಅಂತೀರಾ? ನಾನ್ ನಿಮ್ ಹತ್ರ ಸುಮ್ನೆ ಬಂದು ಕತೆ ಕಟ್ಟದ್ನ? ನೀವ್ ಕತೆ ಕಟ್ತಿದ್ದೀರಾ ಅಂತ ನಾನು ಹೇಳ್ತಿಲ್ಲ. ನೀವ್ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಿಲ್ಲ ಅಭಯ್ ಅವ್ರೆ. ನೀವು ಬಹುಶಃ ಗೊಂದಲದಲ್ಲಿ ಏನೋ ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ನೀವು ತಪ್ಪು ಮಾಡ್ತಿದ್ದೀರಾ ಶಿವನೇ ಅವರೇ. ನಾನ್ ಸತ್ಯ ಹೇಳ್ತಿದ್ದೀನಿ, ಅದನ್ನ ಕೇಳದೆ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಈ ತಪ್ಪಿಂದ ಒಂದು ಹುಡುಗಿ ಜೀವನ ಹಾಳಾಗುತ್ತೆ. ನಮ್ಮ ಕಡೆಯಿಂದ ಕೊಡ್ತಾ ಇರೋ ಉಡುಗೊರೆ ಅಮ್ಮ. ನಮ್ದು ಈ ಊರಲ್ಲಿ ದೊಡ್ಡ ಜಮೀನ್ದಾರರ ಕುಟುಂಬ. ಈ ಊರಲ್ಲಿ ಯಾವುದೇ ಮದುವೆ ನಡೆದ್ರು ಒಂದ್ 4 ಮೂಟೆ ಅಕ್ಕಿ, 100 ತೆಂಗಿನಕಾಯಿ, 1 ಮೂಟೆ ಬೇಳೆ, 1 ಮೂಟೆ ಸಕ್ಕರೆ, ಒಡವೆ, ದುಡ್ಡು, ಬಟ್ಟೆ ಕೊಡೋದು ನಮ್ಮ ಸಂಪ್ರದಾಯ. ಇಲ್ಲೂ ಅದನ್ನೇ ಕೊಡ್ತಾ ಇದ್ದೀವಿ ಅಷ್ಟೇ.
ವಿಶೇಷ ಏನಪ್ಪಾ ಅಂದ್ರೆ ಇದು ನಮ್ಮನೆ ಸೊಸೆ ನಿಂತ್ಕೊಂಡು ಮಾಡ್ತಿರೋ ಮದ್ವೆ. ಹಾಗಾಗಿ ಇದು ನಮ್ಮನೆ ಮಗಳು ಮದ್ವೆ ಇದ್ದ ಹಾಗೆ. ಅದಕ್ಕೆ ಸ್ವಲ್ಪ ಒಡವೆ ಸೀರೆ ಎಲ್ಲ ಜಾಸ್ತಿನೇ ಕೊಡ್ತಾ ಇದ್ದೀವಿ. ಹಾಗಂತ ನಾವೇನ್ ದಾನವಾಗಿ ಕೊಡ್ತಾ ಇಲ್ಲಮ್ಮ. ನಮ್ಮ ಮನೆ ಮಗಳಿಗೆ ಮಾಡಬೇಕಾದ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅಯ್ಯೋ, ಅವನು ಮನುಷ್ಯ ಅಲ್ಲ, ಹಾವು. ಅದನ್ನ ಶಿವಾನಿಗೆ ಹೇಳಿದ್ರು ಪ್ರಯೋಜನ ಆಗಲಿಲ್ಲ. ಇನ್ನು ನಿಮ್ಮ ಮನೆಯವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಏನ್ ಮಾಡೋದು? ಎಲ್ರು ಸಂತೋಷದ ಮಧ್ಯೆ ಈ ವಿಚಾರ ಹೇಳೋದಕ್ಕೆ ಆಗ್ತಿಲ್ವಲ್ಲ. ಶಿವಾನಿ ಪರೀಕ್ಷೆ ಮಾಡಿದ್ಲು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದಾಳೆ. ಆದ್ರೆ ಅವನು ಮನುಷ್ಯ ಅಲ್ಲ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಹೇಗ್ ಸುಮ್ಮನೆ ಇರ್ಲಿ? ಅಭಯ್, ಈ ಮದುವೆಗೆ ಶಿವಾನಿ ಎಷ್ಟು ಮುಖ್ಯನೋ ನೀನು ಅಷ್ಟೇ ಕಾರಣಪ್ಪ. ಈ ಮದುವೆ ಆಗ್ಬಿಟ್ರೆ ಆ ಪುಣ್ಯ ನಿನ್ನನ್ನು ಕಾಪಾಡುತ್ತೆ. ಈ ಮದುವೆ ಆದ್ರೆ ಪುಣ್ಯ ಸಿಗಲ್ಲ ಅಜ್ಜಿ. ಪಾಪದ ಮೂಟೆನೆ ಬಂದು ಬೀಳುತ್ತೆ. ನೋಡ್ ಮಯೂರಿ, ಇಲ್ಲಿರೋ ಸೀರೆಯಲ್ಲಿ ಬನಾರಸ್ ಸೀರೆ ಕೂಡ ಇದೆ. ಅದು ನಿನ್ ಮುಖಕ್ಕೆ ಹೊಂದೋಂತ ಸೀರೆ. ಬಾರ್ಡರು, ಕಲರು ಎಷ್ಟು ಚೆನ್ನಾಗಿದೆ ನೋಡು. ಇದನ್ನ ನಾನು ಶಿವಾನಿ ಸೆಲೆಕ್ಟ್ ಮಾಡಿದ್ದು. ಎಲ್ಲಾ ಸೀರೆನೂ ನಿನಗೆ ಚೆನ್ನಾಗಿ ಕಾಣಿಸುತ್ತೆ. ಒಡವೆ ಎಲ್ಲ ಹಳೆ ಕಾಲದ್ದು. ಡಾಬು, ಕಾಸಿನ ಸರ, ಬೈತಲೆ ಬಟ್ಟು, ತೋಳ್ಬಂದಿ, ಅವಲಕ್ಕಿ ಸರ ಎಲ್ಲ ನಮ್ಮ ಅತ್ತೆ ಮನೆ ಕಡೆದು. ಬಳೆಗಳು ಅಷ್ಟೇ, ಮಯೂರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಗೊತ್ತಿದ್ದು ಒಂದು ಹುಡುಗಿ ಬದುಕನ್ನ ಹಾಳು ಮಾಡ್ತಿದ್ದೀನಲ್ಲ. ಶಿವಾನಿ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಮಾಡ್ತಾ ಕಷ್ಟ ಆಗ್ತಿದೆ. ಇವರು ಮದ್ವೆ ನಡಿಬೇಕು ಅಂತ ಬಯಸ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಬಂದಿರೋನು ನಾಗ ಅಂತ ಇವರೆಲ್ರಿಗೂ ಗೊತ್ತಾಗಿದೆ. ನನಗೂ ಗೊತ್ತಿಲ್ಲದೆ ಇರೋ ನಾಗ ಅವನು ಯಾರು? ಅವನು ಇವರ ಶತ್ರು ಅಂದ್ಮೇಲೆ ಅವನು ನನಗೆ ಬೇಕಾದವನು. ಈ ಮದ್ವೆ ನಡೀಲೇಬೇಕು. ಅದು ಏನೇ ಕಷ್ಟ ಬಂದ್ರು ನಾನ್ ಮಾಡೇ ಮಾಡ್ತೀನಿ. ಯಾಕೆ ಈ ಸ್ವಾಮಿ ಇಷ್ಟೊಂದು ಚಡಪಡಿಸ್ತಾ ಇದ್ದಾನೆ? ಈ ಮದುವೆ ಇವನಿಗೆ ಇಷ್ಟ ಆಗ್ತಾ ಇಲ್ವಾ? ಇಲ್ಲ, ನನಗೆ ಯಾವ ಕೆಲಸನೂ ಆಗುತ್ತಿಲ್ಲ. ನಾನು ಧನಂಜಯ ಆಗಿ ಆಡೋ ಮಾತು ಇಲ್ಲಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನಾನು ದಿಗ್ವಿಜಯ ಆಗಿ ಮಾತಾಡಿದರೆ ಮಾತ್ರ ನನ್ನ ಮನೆಯವರು ನನ್ನ ಮಾತನ್ನ ಕೇಳೋದಕ್ಕೆ ಸಾಧ್ಯ. ಇದು ಬೇರೆಯವ್ರ ಮನೆ ಮದುವೆ, ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋ ಶುಭ ಕಾರ್ಯ. ಅದಕ್ಕೆ ನೀವ್ಯಾಕೆ ಹುಡ್ಕೋಬೇಕು? ನನಗೇನಪ್ಪ ಒಂದೂ ಗೊತ್ತಾಗ್ತಾ ಇಲ್ಲ. ಓ, ನೀವು ಬೇಸರದಲ್ಲಿರೋದು ನಿಮ್ಮ ಹೆಂಡತಿ ಥರ, ಮಗಳ ಥರ. ಸಾರಿ, ಹೆಂಡತಿ ಮಗಳು ಹೋದವರು ಬರಲೇ ಇಲ್ಲ ಅಂತ ಅವರು ಫೋನ್ ಮಾಡಲಿಲ್ಲ, ನೀವು ಫೋನ್ ಮಾಡಿದ್ದು ನಾನು ನೋಡಲಿಲ್ಲ. ಈ ಬೇಸರದಲ್ಲಿ ನೀವು ಈ ಬೆಕ್ಕು ಮರಿ ಹಾಕಿದಾಗ ಆಡುತ್ತಲ್ಲ, ಒಂಥರ ಒದ್ದಾಟ, ಆ ರೀತಿ ಆಗ್ಬಿಟ್ಟಿದೆ ನಿಮ್ಮ ಬಾಳು. ನೀವೊಂದು ಕೆಲಸ ಮಾಡಿ, ನೀವು ಈ ಬೇಸರ ಕಳ್ಕೊಳ್ಳೋದಕ್ಕೆ ಒಂದ್ಸಲ ನಿಮ್ಮ ಊರಿಗೆ ಹೋಗಿ ಓಡಾಡ್ಕೊಂಡ್ಬಂದ್ಬಿಡಿ. ಚೆ ಮತ್ತೆ ಅದೇ ತಪ್ಪು ಮಾಡ್ತೀನಿ. ಚಿಕ್ಕ ಯಜಮಾನ ಅದು ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಅಂತಂದ್ರೆ ಇಲ್ಲೇ ನನ್ನ ಮನಸ್ಸಿನಲ್ಲೇ ಇದ್ದಾರೆ ಅಂತ. ಎಲ್ಲ ಮನೆಗೋಸ್ಕರ ಅಲ್ವಾ ಅಜ್ಜಿ? ಈ ಮದ್ವೆ ಆಗ್ಬಿಟ್ರೆ ವ್ರತ ಸಂಪೂರ್ಣ ಆಗುತ್ತೆ. ತ್ರಿಶೂಲ್ ಕೂಡ ವಾಪಸ್ ಬಂದ್ಬಿಡ್ತಾನೆ. ಈ ಶುಭ ಕಾರ್ಯ ನಮ್ಮ ಮನೇಲಿ ನಡೀತಿರೋ ಎಲ್ಲ ಅಶುಭಗಳನ್ನ ನಾಶ ಮಾಡ್ಲಿ. ನಾಶ ಮಾಡಲ್ಲ. ಇದರಿಂದ ಇನ್ನೊಂದಷ್ಟು ಕಂಟಕಗಳು ಮನೆಯೊಳಗೆ ಬಂದು ಸೇರ್ಕೊಳ್ತಷ್ಟೇ. ದಯವಿಟ್ಟು ಈ ಮದುವೆ ನಿಲ್ಲಿಸಿ. ಅಲ್ಲಪ್ಪ, ಗಂಡು ನೋಡಿದ್ ನೀನು, ಜಾತಕ ನೋಡಿದ್ ನೀನು, ಮದುವೆ ಆಗ್ಬೇಕು ಅಂತ ಓಡಾಡಿದ್ ನೀನು, ಶಿವಾನಿನ ಒಪ್ಸಿದ್ದು ನೀನೆ.
ಇಷ್ಟೆಲ್ಲ ಮಾಡಿ ಈಗ ಮದ್ವೆ ಬೇಡ ಅಂತ ಹೇಳ್ತಾ ಇದೆಯಲ್ಲ? ಹೌದು, ಈಗ್ಲೂ ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ದಯವಿಟ್ಟು ಈ ಮದ್ವೆ ನಿಲ್ಸಿ. ಏನ್ ಸರ್, ಏನ್ ಈ ತರ ಮಾತಾಡ್ತಿದ್ದೀರಾ? ಟೋನೇ ಬೇರೆ ತರ ಇದೆ. ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಇರಿ ಗೋವಿಂದ್ ಮಾವ. ಅಮ್ಮ 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 ದಯವಿಟ್ಟು ನನ್ನ ಮಾತು ಕೇಳಮ್ಮ, ಪ್ಲೀಸ್ ಅಮ್ಮ. ನೀವು ಅದೊಂದು ಮಾತು ಹೇಳಿ, ಈ ಮದುವೆ ನಡಿಬಾರ್ದು, ಮಯೂರಿ ಜೀವನ ಹಾಳಾಗೋಗುತ್ತೆ. ನನ್ನ ಮಾತು ಕೇಳಮ್ಮ. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ಆ ಮಯೂರಿ ತುಂಬಾ ಮುಗ್ದೆ, ಅವಳಿಗೆ ಏನು ಗೊತ್ತಾಗಲ್ಲ, ನನ್ನ ಮಾತು ಕೇಳಿ ಅಮ್ಮ. ಅಮ್ಮ ನೀವು ಅದೊಂದು ಮಾತು ಹೇಳಿ ಅಮ್ಮ, ಈ ಮದುವೆ ನಡಿಬಾರ್ದು ಪ್ಲೀಸ್, ಎಲ್ರಿಗೂ ಹೇಳಿ. ಅಭಯ್ ಅವರೇ, ಏನಿದಲ್ಲ ಇದ್ದಕ್ಕಿದ್ದ ಹಾಗೆ ನೀವ್ಯಾಕೆ ಇವರಿಬ್ರನ್ನ ಅಮ್ಮ ಅಂತ ಕರಿತಾ ಇದ್ದೀರಾ? ಅವ್ರನ್ನ ಗೋವಿಂದ್ ಮಾವ ಅಂತ ಕರೆದ್ರಿ? ಹಾಗೆ ಕರಿತಾ ಇದ್ದಿದ್ದು ನನ್ನ ತ್ರಿಶೂಲ್ ಮಾತ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.